ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಇದನ್ನು ನಾವು 3-4 ದಿವಸ ಬಿಟ್ಟು ತಿನ್ಬೋದು ಅಂತ ಏನಿಲ್ಲ. ಮಾಡಿದ ತಕ್ಷಣವೇ ಈ ಉಪ್ಪಿನಕಾಯಿನ ತಿನ್ಬೋದು. ಹೆಂಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡ್ರಿ. ನಾನು ಒಂದು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹುಳಿ ಮಾವಿನಕಾಯಿನ ತೊಗೊಂಡಿದ್ದೆ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ಅದನ್ನು ಈ ಥರ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡ್ರಿ. ಆಮೇಲಿಂದ ಇದಕ್ಕೆ ನಾನು ಒಂದು 10 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಕೂಡ ನಾನು ಇವಾಗ ರುಬ್ಕೊಂಬರ್ತೀನಿ ನೋಡಿರಿ. ಈಗ ಎರಡೂ ನಾನು ಈ ಥರ ರುಬ್ಬಿ ಇಟ್ಕೊಂಡಿನಿ. ಒಂದು ಕಡಾಯಿ ತೊಗೊಂಡಿನಿ, ಗ್ಯಾಸ್ ಮ್ಯಾಗ ಇಟ್ಟಿನಿ. ಅದಕ್ಕೆ ಮೆಂತ್ಯ ಕಾಳನ್ನು ಹಾಕಿ ಹುರಿದು ನಿಮಗೆ ತೋರಿಸ್ತೀನಿ. ಸೋಂಪು ಕಾಳನ್ನು ತೊಗೊಂಡಿದ್ದೀನಿ. ನಾವು ಅಡುಗೆಗೆ ಹಾಕ್ತೀವಲ್ಲ ಸೋಂಪು ಕಾಳು, ಹಾಗೆ ತಿನ್ನೋಕ್ಕೂ ಕೂಡ ಬಳಸ್ತೀವಿ. 2 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಎಲ್ಲನೂ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಧನಿಯಾ ಕಾಳು ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು, ಫ್ಲೇವರ್ ಬರಲಿ ಅಂತ ಅಷ್ಟೇ. ಇವಾಗ ಸಾಸಿವೆ ಕೂಡ 2 ಸ್ಪೂನಷ್ಟು ಹಾಕಿದ್ದೀನಿ ನೋಡಿರಿ. ಈ ಥರ ಕೆಂಪಾಗಂಗೆ ನಾವು ಹುರ್ಕೋಬೇಕಾಗುತ್ತೆ. ಗ್ಯಾಸನ್ನು ಸಣ್ಣಗೆ ಇಟ್ಟು ನಾವು ಹುರ್ಕೋಬೇಕಾಗುತ್ತೆ ನೋಡಿರಿ. ಭಾಳ ಜಲ್ದಿ ಮಾಡ್ಬೋದು. ಅಷ್ಟೇ ಜಲ್ದಿ ಮಾಡಿದಂಗೆ ನಾವು ಊಟದ ಜೊತೆ ಹಾಗೆ ಮಾಡಿದ ತಕ್ಷಣವೇ ಇದನ್ನು ತಿನ್ಬೋದು. ಏನು 3-4 ದಿವಸ ಬಿಟ್ಟು ತಿನ್ನಬೇಕು ಅದು ಇದು ಏನಿಲ್ಲ. ಹಿಂಗೆ ಮಾಡಿ ಹಂಗೆ ತಿನ್ಬೋದು ನಾವು. ಅನ್ನ ಜೊತೆಗೆಲ್ಲ ಭಾರಿ ಮಸ್ತಾಗಿರುತ್ತೆ. ಈ ಉಪ್ಪಿನಕಾಯಿನ ಒಂದು ಸರಿ ನೀವು ಟ್ರೈ ಮಾಡಿರಿ. ಆಮೇಲೆ ಇದನ್ನು ಏನು ಸ್ಟಾಕ್ ಇಡೋಕ್ಕಾಗಲ್ಲ, ಯಾಕಂದ್ರೆ ನಾವು ದಿಢೀರಂತ ಮಾಡಿರ್ತೀವಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದ್ರೆ ನಾವು 1 ವಾರ ತನಕ ನಾವು ಇದನ್ನು ತಿನ್ಬೋದು. ಸ್ವಲ್ಪ ಇವೆಲ್ಲ ಕಾಳುಗಳೆಲ್ಲ ನಾವು ಕೆಂಪಗಾಗೋ ಥರನೇ ಹುರಿಬೇಕಾಗುತ್ತೆ, ಯಾಕಂದ್ರೆ ಅದ್ರ ಘಮ ಬರಲಿ ಅನ್ನೋವರೆಗೂ ಹುರಿಬೇಕಾಗುತ್ತೆ. ಇಷ್ಟೆಲ್ಲ ನೋಡಿರಿ ಈಗ ರೆಡಿ ಆಗಿತ್ತು. ಈ ಥರ ಕೆಂಪಾಗಂಗೆ ಹುರ್ಕೊಂಡಿದ್ದೆ ನಾನು. ಇದನ್ನು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ಬಿಸಿ ಇರುವಾಗೆ ರುಬ್ಬೋದು ಬೇಡ. ನಾನು ಬಿಟ್ಟು ಇವಾಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿರಿ. ಹಾಕೊಂಡು ನಾವು ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಬರಬೇಕಾಗುತ್ತೆ. ಸಣ್ಣಗೆ ಪುಡಿ ಮಾಡಿಕೊಂಡು ಬಂದ್ಬಿಡೋನು. ಈ ಎಲ್ಲ ಮಿಕ್ಸಿ ಜಾರಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಈ ಥರ ನಾನು ಪುಡಿನ ರೆಡಿ ಮಾಡಿಕೊಂಡು ಬಂದಿದ್ದೀನಿ ನೋಡಿರಿ. ಈಗ ಒಂದು ಬೌಲ್ ತೊಗೋತೀನಿ ನಾನು. ಬೌಲ್ ತೊಗೊಂಡ್ಬಿಟ್ಟು ಇದಕ್ಕೆ ಹಸಿ ಶುಂಠಿ ಆಮೇಲಿಂದ ಬೆಳ್ಳುಳ್ಳಿನ ತೊಗೊಂಡಿದ್ದೆ. ಸ್ವಲ್ಪ ಎರಡೂ ನಾನು ಜಜ್ಜಿ ಇಟ್ಟಿದ್ದೆ, ಅವ್ರನ್ನ ಹಾಕೋತಾ ಇದ್ದೀನಿ ಫಸ್ಟಿಗೆ. ಆಮೇಲಿಂದ ಏನು ಮೆಣಸಿನ್ಕಾಯಿನ ನಾವು ಕುಟ್ಟಿ ಇಟ್ಟಿದ್ವಲ್ಲ ಅದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿರಿ. ಈಗೇನು ಮಾವಿನಕಾಯಿ ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನು ಕೂಡ ನಾವು ಸೇರಿಸ್ಕೊಂಡು ಬಿಡೋನು ಇದಕ್ಕೆ. ಈ ಥರ ನಾನು ಸ್ವಲ್ಪ ತರಿಯಾಗಿಯೇ ರುಬ್ಕೊಂಡಿದ್ದೆ. ಅದನ್ನು ಎಲ್ಲ ಹಾಕೋತಾ ಇದ್ದೀನಿ ನೋಡಿರಿ. ನಾವು ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೂ ನಡೀತದೆ, ರುಬ್ಬದೇ ಇದ್ರೂ ನಡೀತದೆ, ಹಾಗೂ ಮಾಡ್ಕೋಬೋದು. ಈಗೇನು ನಾವು ಪುಡಿ ಮಾಡಿ ಇಟ್ಟಿದ್ವಲ್ಲ ಎಲ್ಲ ಕಾಳ್ದು, ಅದನ್ನು ತಂದು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ಈ ಥರ ಪುಡಿನ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಆಮೇಲಿಂದ ಸ್ವಲ್ಪ ನಾನು ಅರಿಶಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಇವಾಗ ಮಾಡೋದು ತುಂಬ ಈಸಿ ಮತ್ತು ಅಷ್ಟೇ ಫಾಸ್ಟಾಗಿ ಕೂಡ ನಮಗೆ ತಿನ್ಬೋದು. ನಾವು ಲೇಟಾಗಿ ಏನು ತಿನ್ಬೋದು ಅಂತ ಏನಿಲ್ಲ, ಇಡಬೇಕಾಗಿಲ್ಲ. ಇದನ್ನು ಮಾಡಿದ ತಕ್ಷಣವೇ ತಿನ್ಬೋದು. ಅದಕ್ಕಾಗಿ ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಮತ್ತು ಆಮೇಲೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಬೇಕಾದ್ರೆ ನಾವು ಮೇಲೆ ಮತ್ತು ಹಾಕೋಬೋದು ಅಂತ ಸ್ವಲ್ಪನ ಹಾಕ್ಕೊಂಡು ನಾನು ಇವಾಗೆಲ್ಲನೂ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿರಿ. ಬರೀ 5 ನಿಮಿಷದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ನೋಡಿರಿ. ಯಾರಿಗೆ ಇಷ್ಟ ಆಗಂಗಿಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ? ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಇನ್ನು ಮಾವಿನಕಾಯಿ ಸೀಸನ್ ಅಂತೂ ಮುಗ್ದಿಲ್ಲಲ್ಲ, ಒಂದು ಸರಿ ಮಾಡಿ ನೋಡಿರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲಿಂದ ಈಗ ಮತ್ತೆ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು 1 ಬಟ್ಲಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ, ಅಡುಗೆ ಎಣ್ಣೆನ. ಸ್ವಲ್ಪ ಎಣ್ಣೆ ಬಿಸಿ ಆಗುತ್ತಾನ ಬಿಟ್ಟಿನಿ. ಎಣ್ಣೆ ಕಾಯ್ದ ಮೇಲೆ ನಾವು ಏನು ಮಾಡಬೇಕಾಗುತ್ತಪ್ಪ ಅಂದ್ರೆ, ಹಿಂಗಿಲ್ಲ ಅಂದ್ರೆ ಉಪ್ಪಿನಕಾಯಿನೇ ಆಗೋದಿಲ್ಲ. ಅದಕ್ಕಾಗಿ ಎಣ್ಣೆ ಬಿಸಿ ಆಗಿದ್ದನ್ನು ನೋಡಿಕೊಂಡು ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೋತಾ ಇದ್ದೀನಿ. ಹಿಂಗಿಲ್ಲ ಅಂದ್ರೆ ಹೆಂಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ರೀ? ಹಿಂಗೆ ಬೇಕೇ ಬೇಕಲ್ಲೇನೆ ಅಂತ ಮತ್ತೇನು ಮಾಡ್ತಾಯಿದ್ದೀನಿ ಅಂದ್ರೆ, ಸ್ವಲ್ಪ ಮಿರ್ಚಿ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ನಾನು, ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಮಿರ್ಚಿ ಪೌಡರ್ನ ಸೇರಿಸ್ಕೋಬೇಕಾಗುತ್ತಾ, ಇಲ್ಲಾಂದ್ರೆ ಘಾಟ್ ಆಗುತ್ತಾ, ಇಲ್ಲ ಸೀದೋದೋರ ಥರ ಆಗುತ್ತಾ, ಕೆಂಪು ಕಲರ್ ಬರೋದೇ ಇಲ್ಲ, ಬ್ಲ್ಯಾಕ್ ಬಂದೋರ ಥರ ಆಗುತ್ತೆ. ಈಗ ನೋಡಿರಿ ಇದಕ್ಕೆ ತಂದು ನಾವು ಎಣ್ಣೆನ ಹಾಕ್ಬಿಡೋಣಂತ ನೋಡಿರಿ. ನಾನು ಎಣ್ಣೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಯಿತು ಉಪ್ಪಿನಕಾಯಿ ಅಂತ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಟೇಸ್ಟ್ ಮಾಡಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ. ಇನ್ನೂ ಕಾಯಿ ಬರ್ತಾ ಐತಿ ಮಾರ್ಕೆಟ್ಗೆಲ್ಲ. ನೋಡಿದ್ರಲ್ಲ ಈ ಥರ ಚೆಂದಾಗಿ ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ನೋಡಿರಿ ಎಷ್ಟು ಸೂಪರಾಗಿ ಬಂತು. ನೋಡೋಕ್ಕೆ ಕಲರ್ ಸ್ವಲ್ಪ ಡಿಮ್ಮಾಗಿದ್ರು ತಿನ್ನೋಕ್ಕೆ ಮಾತ್ರ ಭಾರಿ ರುಚಿಯಾಗಿತ್ತು ನೋಡಿರಿ. ಇದಕ್ಕೇನು ಜಾಸ್ತಿ ಪದಾರ್ಥನೂ ನಾನು ಹಾಕಿಲ್ಲ. ಇಲ್ಲಿ ಎಷ್ಟು ತೋರಿಸಿದ್ದೀನೋ ಅಷ್ಟನ್ನೇ ಹಾಕಿದ್ದೀನಿ. ಆದ್ರೂ ತುಂಬ ಟೇಸ್ಟಾಗಿ ಬಂದಿತ್ತು ನೋಡಿರಿ. ಈಗ ನಾನೊಂದು
ಗಾಜಿನ ಬಾಟ್ಲನ್ನು ತೊಗೊಂಡು ನಾನು ಒಂದು ವಾರಕ್ಕಾದರೂ ಆಗಲಿ ಅಂತ ಇವಾಗ ನಾನು ಅದಕ್ಕೆಲ್ಲ ತುಂಬಿಸಿ ಇಡ್ತಾ ಇದ್ದೀನಿ ನೋಡ್ರಿ. ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ, ಯಾಕಂದರೆ ಕೆಳಗೆಲ್ಲ ಎಣ್ಣೆ ಇರ್ತೈತಿ, ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಅದಕ್ಕೋಸ್ಕರ ಮಿಕ್ಸ್ ಮಾಡಿಕೊಂಡು ಈ ಥರ ಗಾಜಿನ ಬಾಟಲ್ಗೆ ನಾನು ಉಪ್ಪಿನಕಾಯಿನ ತೆಗೆದು ಇಡ್ತಾ ಇದ್ದೀನಿ ನೋಡ್ರಿ. ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಬಂದೈತಿ ಉಪ್ಪಿನಕಾಯಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಮಗೂ ಕೂಡ ಮುಂದಿನ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಆಮೇಲೆ ಖಾರ ಬೇಕಾಗಿದ್ರೆ ನೀವು ಇನ್ನೊಂದು ಸ್ವಲ್ಪ ಖಾರ ಹಾಕೋಬೋದು. ನಾನು ಕಮ್ಮಿ ಹಾಕಿದ್ದೀನಿ, ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ?